ಕಡೆಗೆ ನಾವೇನು ಅಡ್ಡಿಪಡಿಸ್ತಾ ಇಲ್ಲ ಅಂತ ಹೇಳಿ ಡಿಎಂಕೆ ಹೇಳ್ತಾ ಇದೆ. ಮತ್ತೊಂದು ಕಡೆಗೆ ಮೊದಲು ಶಾಸಕರ ಬೆಂಬಲವನ್ನು ಪಡೆಯಲಿ ಅಂತ ಹೇಳಿ ಡಿಎಂಕೆಯ ನಾಯಕರೇ ಹೇಳಿದ್ದಾರೆ. ಡಿಎಂಕೆ ನಾಯಕ ಟಿಕೆಎಸ್ ಇಳಂಗೋವನ್ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಬೇರೆ ರಾಜಕೀಯ ಪಕ್ಷಗಳ ಬೆಂಬಲವನ್ನು ಮೊದಲು ಟಿವಿಕೆ ಪಡೆಯಬೇಕು, ಟಿವಿಕೆ ಇತರ ಪಕ್ಷಗಳ ಬೆಂಬಲವನ್ನು ಪಡೆದು ಆಮೇಲೆ ರಾಜ್ಯಪಾಲರ ಬಳಿಗೆ ತೆರಳಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡೋದಕ್ಕೆ ಹೋಗಬೇಕು. ಡಿಎಂಕೆ ಹಿರಿಯ ನಾಯಕ ಇಳಂಗೋವನ್ ಈ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಇಲ್ಲಿ ಒಂದು ಕಡೆಗೆ ನಾವು ಅಡ್ಡಿಪಡಿಸ್ತಾ ಇಲ್ಲ, ಬಿಜೆಪಿ ಇದಕ್ಕೆ ತೆರೆಮರೆಯಲ್ಲಿ ಅಡ್ಡಿಪಡಿಸ್ತಾ ಇರುವಂಥದ್ದು. ಬಿಜೆಪಿ ಇದರ ಹಿಂದೆ ಇರುವ ಕುತಂತ್ರ ಶಕ್ತಿ ಇರೋದು ಬಿಜೆಪಿದು ಅಂತ ಹೇಳ್ತಾ ಇದೆ ಡಿಎಂಕೆ. ಮತ್ತೊಂದೆಡೆ ಡಿಎಂಕೆಯ ನಾಯಕರೇ ಆಗಿರುವಂತಹ ಇಳಂಗೋವನ್ ಅವರು ಹೇಳಿರುವಂಥದ್ದು, ವಿಜಯ್ ಅವರು ಮೊದಲು ತಮ್ಮ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳಲಿ, ಬಹುಮತಕ್ಕೆ ಬೇಕಾಗಿರುವಂತಹ 118 ಅವರು ಸಂಖ್ಯೆಯನ್ನು ಪಡೆದುಕೊಂಡು ಅದಾದ ಮೇಲೆ ರಾಜ್ಯಪಾಲರ ಬಳಿಗೆ ಹೋಗಲಿ ಅಂಥೇಳಿ. ಸದ್ಯ ಅವರಿಗೆ ಬೆಂಬಲವನ್ನು ಸೂಚಿಸುತ್ತಾ ಇಲ್ವಾ ಟಿವಿಕೆ ಪಕ್ಷಕ್ಕೆ ಅಂತೇಳಿ ವಿಸಿಕೆ ಪಕ್ಷ ಏನು ಸೂಚಿಸುತ್ತಾ ಇಲ್ವಾ ಬೆಂಬಲವನ್ನು ಅಂತ ಹೇಳಲಾಗ್ತದೆ. ಆ ವಿಸಿಕೆ ಇರುವಂಥದ್ದು ಡಿಎಂಕೆಯ ಮೈತ್ರಿಕೂಟದಲ್ಲೇ. ಇದರ ಬೆನ್ನಲ್ಲೇ ಇಂಥದ್ದೊಂದು ಹೇಳಿಕೆಯನ್ನು ಟಿಕೆಎಸ್ ಇಳಂಗೋವನ್ ನೀಡಿರುವಂಥದ್ದು. ಡಿಎಂಕೆಯ ಹಿರಿಯ ನಾಯಕರು ಅವರು ಈ ಸಲಹೆಯನ್ನು ವಿಜಯ್ ಅವರಿಗೆ ಕೊಟ್ಟಿದ್ದಾರೆ. ಮೊದಲು ನಿಮಗೆ ಬೇಕಿರುವ 118 ಸಂಖ್ಯಾಬಲ ಏನಿದೆ ಆ ಸಂಖ್ಯಾಬಲವನ್ನು ತೆಗೆದುಕೊಂಡು ಅದಾದ ಮೇಲೆ ನೀವು ರಾಜ್ಯಪಾಲರ ಬಳಿ ಹೋಗಿ ಹಕ್ಕು ಮಂಡನೆ ಮಾಡಿರಿ, ಸರ್ಕಾರ ರಚನೆಯನ್ನು ಮಾಡ್ತೀವಿ ಅಂತೇಳಿ ಹೇಳಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.